ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Let's chant this universal prayer together. O hidden life, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shanti, Shanti, Shanti. ಇಂದು ಒಂದು ಸುಂದರವಾದ ಮರಾಠಿ ಭಾಷೆಯ ಗುರು ಸ್ತುತಿ ಹಾಡ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಸ್ವಾನಂದ ಸಾಗರ ಶಾಂತಿ ಸುಧಾಕರ ಕಾರುಣ್ಯ ಜಲಧರ ಗುರುದೇವ ಮಧ್ಯ स्वानंद सागर शांति सुधाकर कारुण्य जलधर गुरुदेव माझ ज्ञानाचे भंडार ध्यानाचे मंदिर ज्ञानाचे भंडार ध्यानाचे मंदिर चैतन्य दिनकर गुरुदेव माझ स्वानंद सागर शांति सुधाकर कारुण्य जलधर गुरुदेव माझ परमात्मा प्रेषित परमात्मा पूरित परमात्मा प्रेषित परमात्मा पूरित परमात्मा प्रमथ गुरुदेव माझ स्वानंद सागर शांति सुधाकर कारुण्य जलधर गुरुदेव माझ भव भय हारक दुरित निवारक भव भय हारक दुरित निवारक भाविक तारक गुरुदेव माझ स्वानंद सागर शांति सुधाकर कारुण्य जलधर गुरुदेव माझ दास मनोहर प्रार्थना
ಪ್ರಾರ್ಥಿ ವಾರಂ ದಾಸ ಮನೋಹರ ಪ್ರಾರ್ಥಿ ವಾರಂ दावाय निज सार गुरुदेव माझ स्वानंद सागर शांति सुधाकर कारुण्य जलधर गुरुदेव माझ स्वानंद सागर शांति सुधाकर कारुण्य जलधर गुरुदेव माझ गुरुदेव माझ गुरुदेव माझ सिद्धांत अवधूत चिंतन श्री ಗುರುದೇವ ದತ್ತ. ಒಂದು ಭಜನೆಯನ್ನು ಮಾಡೋಣ, ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಒಂದು ಆಂಜನೇಯನ ಭಜನೆ, ಹನುಮಾನ್ ಭಜನ್ನ, ಒಂದು ಹನುಮಂತನ ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ವಾಯುಪುತ್ರ ಸುಚರಿತ್ರ ವಾಯುಪುತ್ರ ಸುಚರಿತ್ರ ಭಾವವಿರಂಜಿನಿ ಸುಪವಿತ್ರ ಭಾವವಿರಂಜಿನಿ ಸುಪವಿತ್ರ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಸುಗ್ರೀವ ಸಚಿವತ ರಾಮದೂತ ಶರಧಿ ಲಂಘಿಸಿದ ಬಲವಂತ ಜನನಿಗೆ ಉಂಗುರವಿತ್ತ ನಿಜ ಭಕ್ತ ರಾವಣ ವಿರೋಧಿ ಸರ್ವಶಕ್ತ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ರಾಮನಾಮವನು ಪಾನಗೈವ ರಾಮಚರಣವ ಸೇವೆಗೈವ ರಾಮಾಯಣ ಕಥೆ ಶ್ರವಣಿಸುವ ಭಕ್ತ ಜನಕ್ಕೆ ಸುಖ ಕರುಣಿಸುವ ಆಂಜನೇಯ ಹನುಮಂತ ಶ್ರೀರಾಮಚಂದ್ರನ ಸದ್ಭಕ್ತ ಭಾಸುರ ತೇಜನೆ ಹನುಮಂತ
ಕ್ಲೇಶ ಹರಿಸೋ ಪ್ರಭು ಗುಣವಂತ. ದಾಸಗೆ ಶರಣುತ ಹನುಮಂತ. ದಾಸ ಕೇಶವನುತ ಗುಣವಂತ. ಆಂಜನೇಯ ಹನುಮಂತ. ಶ್ರೀರಾಮಚಂದ್ರನ ಸದ್ಭಕ್ತ. ಹನುಮಂತ ಗುಣವಂತ. ಮಾರುತಿರಾಯ ಬಲವಂತ. ಹನುಮಂತ ಗುಣವಂತ. ಮಾರುತಿರಾಯ ಬಲವಂತ. ಆಂಜನೇಯ ಹನುಮಂತ. ಶ್ರೀರಾಮಚಂದ್ರನ ಸದ್ಭಕ್ತ. ವಾಯುಪುತ್ರ ಸುಚರಿತ್ರ. ಭಾವ ವಿರಂಜಿನಿ ಸುಪವಿತ್ರ. ಆಂಜನೇಯ ಹನುಮಂತ. ಶ್ರೀರಾಮಚಂದ್ರನ ಸದ್ಭಕ್ತ. ಶ್ರೀರಾಮಚಂದ್ರನ ಸದ್ಭಕ್ತ. ಆಂಜನೇಯ ವರದ ಗೋವಿಂದ ಗೋವಿಂದ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಶ್ರೀಮದ್ ಭಗವದ್ಗೀತೆಯ ನವಮೋಧ್ಯಾಯದ ಪಾರಾಯಣ. ಈಗಾಗಲೇ ನವಮೋಧ್ಯಾಯದ ಕೊನೆಯ ಹಂತವನ್ನು ತಲುಪಿದ್ದೇವೆ. ಇನ್ನು ಕೇವಲ ಕೆಲವೇ ಶ್ಲೋಕಗಳು ಮಾತ್ರ ಬಾಕಿ ಉಳಿದಿವೆ. ನೋಡುವ, ಹಿಂದೆ ಸಂಪನ್ನ ಆಗಬಹುದು ಅಥವಾ ಮುಂದಿನ ಶನಿವಾರ ಆಗಬಹುದು. ನೋಡುವ. ಈಗ ಕೆಲವು ಶ್ಲೋಕಗಳ ಪಾರಾಯಣ. ತಮ್ಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. ಎಲ್ಲಿವರೆಗಾಗಿತ್ತು ನಿನ್ನೆ? 28ನೇ ಶ್ಲೋಕದವರೆಗೂ ನಿನ್ನೆ ವಿಚಾರವನ್ನು ಮಾಡಿದ್ವಿ, ಹೌದಲ್ಲ? ಹಾಗಾಗಿ 19ನೆಯ ಶ್ಲೋಕದಿಂದ 19 ಫ್ರಮ್ 19th verse onwards we shall start our chanting up to the 28th verse. 19ರಿಂದ 28ನೇ ಶ್ಲೋಕದವರೆಗೆ ಪಾರಾಯಣ ಒಟ್ಟಿಗೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ನವಮೋಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯ ಯೋಗಃ. ಶ್ರೀ ಭಗವಾನುವಾಚ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ. ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ತ್ರೈವಿದ್ಯಾ ಮಾಂ ಸೋಮಪಾಃ ಸ್ಫೂತಪಾಪಾಃ. ಯಜ್ಞೈರಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ. ಅಶ್ನಂತೆ ದಿವ್ಯಾನ್ ದಿವಿ ದೇವಭೋಗಾನ್. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ. ಕ್ಷೇಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ.
ಗತಾಗತಂ ಕಾಮ ಕಾಮಾಲಭಂತೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ येऽप्यन्यदेवता भक्ताः यजन्ते श्रद्धयान्विताः तेऽपि मामेव कौन्तेय यजन्त्यविधिपूर्वकम् अहं हि सर्वयज्ञानां भोक्ता च प्रभुरेव च न तु मामभिजानन्ति तत्त्वेनातश्च्यवन्ति ते यान्ति देवव्रता देवान् पितॄन् यान्ति पितृव्रताः भूतानि यान्ति भूतेज्याः यान्ति मद्याजिनोऽपि माम् पत्रं पुष्पं फलं तोयं यो मे भक्त्या प्रयच्छति तदहं भक्त्युपहृतम् अश्नामि प्रयतात्मनः यत्करोषि यदश्नासि यज्जुहोषि ददासि यत् यत्तपस्यसि कौन्तेय तत्कुरुष्व मदर्पणम् शुभाशुभफलैरेवम् मोक्ष्यसे कर्मबन्धनैः सन्न्यासयोगयुक्तात्मा विमुक्तो मामुपैष्यसि ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ श्रीगुरुभ्यो नमः ನವಮೋಧ್ಯಾಯದ ಕೊನೆಯ ಕೆಲವು ಶ್ಲೋಕಗಳ ವಿಚಾರವನ್ನು ಮಾಡುವುದಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಎಲ್ಲ ಆಯಾಮಗಳನ್ನು ಪರಿಗಣಿಸಿ ಕರ್ಮಯೋಗ, ಭಕ್ತಿಯೋಗ, ಅಷ್ಟಾಂಗ ಯೋಗ ಹಾಗೂ ಜ್ಞಾನಯೋಗ ಈ ನಾಲ್ಕು ಮಾರ್ಗಗಳನ್ನು ಅತ್ಯಂತ ಸ್ಪಷ್ಟವಾಗಿ ಸವಿವರವಾಗಿ ತಿಳಿಸಲಾಗಿದೆ. ಭಕ್ತರು, ಕರ್ಮಯೋಗಿಗಳು, ಜ್ಞಾನಯೋಗಿಗಳು ಅಥವಾ ರಾಜಯೋಗವನ್ನು ಅಭ್ಯಾಸ ಮಾಡುವವರು ಯಾರು ಬೇಕಾದರೂ ಸರಿ ಈ ಭಗವದ್ಗೀತಾ ಸಾಧನೆಯಲ್ಲಿ ಪಾಲ್ಗೊಳ್ಳಬಹುದು. ನಿಮಗೆ ಯಾವುದು ಅನುಕೂಲಕರವೋ ಆ ಸಾಧನೆಯನ್ನೇ ಮಾಡಿ. ಎಲ್ಲರೂ ಕೂಡ ಭಕ್ತಿ ಪಂಥವನ್ನೇ, ಭಕ್ತಿ ಮಾರ್ಗವನ್ನೇ ಅನುಸರಿಸಬೇಕು, ಯಾವ ನಿಯಮವೂ ಇಲ್ಲ. ಭಗವದ್ಗೀತೆ ಕರ್ಮಯೋಗವನ್ನೇ ಮಾಡಬೇಕು, ಅನೇಕ ಮಾರ್ಗಗಳನ್ನು ತಿಳಿಸಲಾಗಿದೆ. ನಿಮಗೆ ಯಾವುದು ಸೂಕ್ತವೋ, ಯಾವುದು ಅನುಕೂಲಕರವೋ, ಯಾವುದು ಶ್ರೇಷ್ಠವೋ, ಯಾವುದು ಅತ್ಯಂತ ಸುಲಭವಾಗಿ ಮಾಡಲ್ಪಡುವುದೋ ಅಂತಹ ಸಾಧನೆಯನ್ನು ಮಾಡಿ. ಯಾಕೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ನೋಡಿ, ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ರೀತಿಯಲ್ಲಿ, ಹೌದಲ್ಲ? ಕೆಲವರು ಹಾಡನ್ನು ಚೆನ್ನಾಗಿ ಹಾಡ್ತಾರೆ, ಆದರೆ ಯಾವುದೇ ವಾದ್ಯವನ್ನು ನುಡಿಸುವುದಿಲ್ಲ, ನುಡಿಸಲಿಕ್ಕೆ ಬರುವುದಿಲ್ಲ, ಹೌದಲ್ಲ? ವೀಣೆ, ವಯಲಿನ್, ಪಿಟೀಲು ವಾದನ ಅಥವಾ ಮೃದಂಗ, ತಬಲ, ಮೋರ್ಚಿಂಗ್, ಎಷ್ಟೆಷ್ಟು ವಾದ್ಯಗಳಿವೆ. ಇಲ್ಲ ಸ್ವಾಮಿ, ನಾವು ಕೇವಲ ಹಾಡುಗಾರರು, ನಾವು ಗಾಯನವನ್ನು ಮಾತ್ರ ಮಾಡುತ್ತೇವೆ, ಯಾವುದೇ ವಾದ್ಯವನ್ನು ನುಡಿಸಲು ನಾವು ಸಮರ್ಥರಲ್ಲ, ನಾವು ಅಭ್ಯಾಸ ಮಾಡಿಲ್ಲ. ಇನ್ನು ಹಾಗೆಯೇ ಈ ವಾದಕರನ್ನು ಕೇಳಿ, ಪಕ್ಕವಾದ್ಯದಲ್ಲಿ ಕುಳಿತುಕೊಂಡಿರ್ತಾರಲ್ಲ,
ಮೃದಂಗ, ತಬಲಾ, ಪಿಟೀಲು ಇತ್ಯಾದಿ. ಅವರನ್ನ ಕೇಳಿ, ತಾವು ಹಾಡಬಲ್ಲಿರೇನು? ಅವ್ರು ಹೇಳ್ತಾರೆ, ಇಲ್ಲ ನಾವು ಹಾಡೋದಿಲ್ಲ, ಕೇವಲ ನುಡಿಸುತ್ತೇವೆ. ಹೌದಲ್ಲ? ಯಾಕೆ? ಅವರವರ ಸಾಮರ್ಥ್ಯ ಅವರವರದ್ದು. ಯಾವ ರೀತಿ ಅಭ್ಯಾಸ ಮಾಡಿರ್ತೇವೆ ಆ ರೀತಿಯಲ್ಲಿ. ಹೌದಲ್ಲ? ಹಾಗೆಯೇ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಲ್ಲರೂ ಒಂದೇ ರೀತಿಯಾದಂತಹ ಸಾಧನೆ ಮಾಡಬೇಕು, ಯಾವ ನಿಯಮವೂ ಕೂಡ ಇಲ್ಲ. ಆದರೆ ವಿಶೇಷತೆ ನೋಡಿ, ಎಲ್ಲರ ಗುರಿ ಒಂದೇ. ಗುರಿ ಒಂದೇ. ನೀವು ಯಾವುದೇ ಮಾರ್ಗವನ್ನು ಅನುಸರಿಸಿರಿ, ಗುರಿಯನ್ನು ತಲುಪುವುದು ನಿಶ್ಚಿತ. ಎಲ್ಲರೂ ಅಲ್ಲೇ ಬರ್ತಾರೆ. ವಿಚಾರ ಮಾಡಿ. ಮಾರ್ಗಗಳು ಅನೇಕ. ಬೆಂಗಳೂರು ಮಹಾನಗರಕ್ಕೆ ನಾವು ಬರಬೇಕು ಚಿಂತನೆ ಮಾಡ್ತಾರೆ ಅಲ್ಮೋಡಾದಲ್ಲಿರುವವರು. ಅಲ್ಮೋಡ ಎಲ್ಲಿದೆ? ಅದು ಉತ್ತರಾಖಂಡಲ್ಲಿದೆ ಅಲ್ಮೋಡ. ಅಲ್ಲಿಂದ ಬೆಂಗಳೂರಿಗೆ ಬರಬೇಕು. ಎಷ್ಟೆಷ್ಟು ಮಾರ್ಗಗಳಿವೆ. ವಿಮಾನ ಮಾರ್ಗದಲ್ಲಿ ಬನ್ನಿ, ವಿಮಾನಯಾನವನ್ನು ಮಾಡಿ, ಬೈ ಏರ್ ಯು ಕ್ಯಾನ್ ರೀಚ್ ಬೆಂಗಳೂರು. ಹೌದಲ್ಲ? ವಾಯು ಮಾರ್ಗದಲ್ಲಿ ಬಂದು ಬೆಂಗಳೂರನ್ನು ತಲುಪಬಹುದು. ಅಥವಾ ರೈಲಿದೆ, ರೈಲಿನ ಪ್ರಯಾಣ. ದಿಲ್ಲಿಗೆ ಬರಬೇಕು, ಮತ್ತೆ ನವದೆಹಲಿಯಿಂದ ಬೆಂಗಳೂರಿಗೆ ರೈಲು. ವಿಚಾರ ಮಾಡಿ. ರೈಲಿನ ಮಾರ್ಗದಲ್ಲಿ ಬರಬಹುದು. ಸ್ಲೀಪರ್ ಕೋಚ್ ಇರುತ್ತೆ. ಅತ್ಯಂತ ಅನುಕೂಲಕರವಾಗಿ ಮಲಗಿಕೊಂಡು ಬರಬಹುದು. ರಾತ್ರಿ ವೇಳೆ ಮಲಗಬೇಕಾಗುತ್ತೆ, ಅಲ್ಲಿ ಬರ್ತ್ ಸೌಲಭ್ಯ ಇರುತ್ತೆ. ಹೌದಲ್ಲ? ಸೆಕೆಂಡ್ ಟೈರ್, ಥರ್ಡ್ ಟೈರ್ ಇತ್ಯಾದಿ ಎಲ್ಲಿ ಬೇಕಾದರೂ ನಿಮಗೆ ಆ ಬರ್ತ್ ಸೌಲಭ್ಯ ಉಂಟು. ಮುಂಚಿತವಾಗಿ ತಾವು ಮುಂಗಡವಾಗಿ ಕಾದಿರಿಸಿಕೊಂಡು ಪ್ರಯಾಣ ಮಾಡಬಹುದು ರೈಲಿನಲ್ಲಿ. ಇಲ್ಲ ನಾವು ಬ್ರೇಕ್ ಜರ್ನಿ ಮಾಡ್ತೇವೆ. ಅಲ್ಮೋಡಾದಿಂದ ಬರಬೇಕು, ಹೌದು, ಆದ್ರೆ ಮಧ್ಯದಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿದೆ. ಆ ನಂತರ ಬೆಂಗಳೂರು ತಲುಪ್ತೇವೆ. ಆಗಬಹುದು, ತಮ್ಮ ಅನುಕೂಲ. ವಿಚಾರ ಮಾಡಿ. ಬೆಂಗಳೂರಿಗೆ ಬಂದ ನಂತರವೂ ಕೂಡ ಅವರ ಸ್ಥಾನಕ್ಕೆ ಹೋಗಬೇಕಾದ್ರೆ ಮತ್ತೆ ಅನೇಕ ಮಾರ್ಗಗಳಿದೆ. ಆನ್ ರೋಡ್, ಬೈ ರೋಡ್, ಅನೇಕ ಮಾರ್ಗಗಳು. ಆ ಕಡೆ ಅಂದ್ರು ಬನ್ನಿ, ಈ ಕಡೆಯಿಂದ ಬನ್ನಿ, ಅಥವಾ ಔಟರ್ ರಿಂಗ್ ರೋಡ್, ORR, ಆ ಕಡೆಯಿಂದ ಬನ್ನಿ. ಒಟ್ಟು ಮನೆಯನ್ನು ತಲುಪಬಹುದು. ಹೌದಲ್ಲ? ಅನೇಕ ಮಾರ್ಗಗಳು. ಇಲ್ಲ ನಾವು ಟ್ರಾಫಿಕ್ ಇರುತ್ತೆ, ಟ್ರಾಫಿಕ್ ಅಲ್ಲಿ ಬರುದಿಲ್ಲ, ನಾವು ನೈಸ್ ರೋಡಲ್ಲಿ ಬರ್ತೇವೆ, ಸ್ವಲ್ಪ ಸುಂಕವನ್ನು ಕಟ್ಟಿ, ಟೋಲ್ ಕಟ್ಟಿ ಬರ್ತೇವೆ, ಸುಲಭವಾಗಿ ಬರಬಹುದು, ಟ್ರಾಫಿಕ್ ಇಲ್ಲದೆ. ಒಳ್ಳೇದು, ತಮ್ಮ ಅನುಕೂಲ. ಫಾಸ್ಟ್ ಟ್ಯಾಗ್ ಹಾಕೊಂಡ್ಬಿಟ್ಟಿರ್ತಾರೆ ಸ್ಟಿಕರ್ ವಾಹನದ ಮೇಲೆ, ಅದು ಸ್ಕ್ಯಾನ್ ಮಾಡುತ್ತೆ, ಹಣ ಸಂದಾಯವಾಗುತ್ತೆ, ದಾರಿ ಮಾಡಿಕೊಡ್ತಾರೆ. ನೀವು ಟೋಲ್ ಕಟ್ಟಿ ಆ ಟ್ರಾಫಿಕ್ ಇಲ್ಲದಂತಹ ಮಾರ್ಗದಲ್ಲೂ ಕೂಡ ಬರಬಹುದು. ವಿಚಾರ ಮಾಡಿ. ಎಷ್ಟೊಂದು ಮಾರ್ಗಗಳು. ಹಾಗೆಯೇ ಈ 9ನೆಯ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಭಕ್ತಿ ಯೋಗವನ್ನು ತಿಳಿಸಿಕೊಡ್ತಾ ಇದ್ದ. ಆ ನಂತರ 12ನೇ ಅಧ್ಯಾಯದಲ್ಲೂ ಕೂಡ ನಾವು ಭಕ್ತಿ ಯೋಗದ ಬಗ್ಗೆ ಅತ್ಯಂತ ವಿಶದವಾಗಿ ಚರ್ಚೆ ಮಾಡಲಿದ್ದೇವೆ. ಅದಕ್ಕೂ ಮೊದಲು ಈ 9ನೆಯ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಭಕ್ತಿಯ ಪಂಥವನ್ನು. ನೋಡೋಣ. 29ನೆಯ ಶ್ಲೋಕದ ಪಾರಾಯಣ 2 ಬಾರಿ ಒಟ್ಟಿಗೆ. ಇಲ್ಲಿ 29. ಶ್ರೀ ಭಗವಾನುವಾಚ ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಬಹಳ ಸೊಗಸಾಗಿದೆ. ಪದಚ್ಛೇದವನ್ನು ಮಾಡೋಣ. ಶ್ಲೋಕವನ್ನು ನೋಡಿಕೊಳ್ಳಿ. ಸಮಃ ಅಹಂ ಸರ್ವಭೂತೇಷು ನ ಮೇ ದ್ವೇಷ್ಯಃ
ಅಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚ ಅಪಿ ಅಹಂ. ಅನ್ವಯಾರ್ಥ: ಅಹಂ ಸರ್ವಭೂತೇಷು ಸಮಃ. ನಾನು ಎಲ್ಲಾ ಪ್ರಾಣಿಗಳಲ್ಲಿ ಸಮಭಾವದಿಂದ ವ್ಯಾಪಕವಾಗಿದ್ದೇನೆ. ಮೇ ನ ದ್ವೇಷ್ಯ, ನನಗೆ ಅಪ್ರಿಯರು ಯಾರೂ ಇಲ್ಲ. ಮತ್ತು ನ ಪ್ರಿಯ ಅಸ್ತಿ, ಪ್ರಿಯರಾದವರೂ ಯಾರೂ ಇಲ್ಲ. ತು ಪರಂತು, ಆದರೆ ಏ ಮಾಂ ಭಕ್ತ್ಯಾ ಭಜಂತಿ, ಯಾವ ಭಕ್ತರು ನನ್ನನ್ನು ಪ್ರೇಮದಿಂದ ಭಕ್ತಿಯಿಂದ ಭಜಿಸುತ್ತಾರೆಯೋ, ತೇ ಮಯಿ, ಅವರು ನನ್ನಲ್ಲಿದ್ದಾರೆ. ಚ ಮತ್ತು ಅಹಂ ಅಪಿ ತೇಷು, ನಾನು ಕೂಡ ಅವರಲ್ಲಿ ಪ್ರತ್ಯಕ್ಷನಾಗಿ ಪ್ರಕಟವಾಗಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೂಕ್ಷ್ಮ ರೂಪದಿಂದ ಎಲ್ಲೆಲ್ಲಿಯೂ ವ್ಯಾಪಿಸಿದ್ದರೂ ಸಹ ಅಗ್ನಿಯು ಸಾಧನಗಳ ಮೂಲಕ ಪ್ರಕಟಗೊಳಿಸುವುದರಿಂದಲೇ ಪ್ರತ್ಯಕ್ಷವಾಗುತ್ತದೆ. ಅದರಂತೆಯೇ ಎಲ್ಲ ಕಡೆಗಳಲ್ಲಿದ್ದರೂ ಸಹ ಪರಮೇಶ್ವರನು ಭಕ್ತಿಯಿಂದ ಭಜಿಸುವವರ ಅಂತಃಕರಣದಲ್ಲಿ ಪ್ರತ್ಯಕ್ಷ ರೂಪದಿಂದ ಪ್ರಕಟನಾಗುತ್ತಾನೆ. ಎಷ್ಟು ಸೊಗಸಾಗಿ ವರ್ಣಿಸಿದ್ದಾರೆ ನೋಡಿ. ಈ ಮಾತು ಯಾಕೆ ಇಲ್ಲಿ ಬಂದಿದೆ ಅಂತಂದ್ರೆ, ಹಿಂದಿನ ಶ್ಲೋಕ ನೋಡಿ, ಯಾರು ಭಗವಂತನಾದ ಪರಮೇಶ್ವರನಲ್ಲಿ ಅರ್ಪಿತವಾಗುವಂತಹ ಸನ್ಯಾಸ ಯೋಗದಿಂದ ಕೂಡಿದ ಚಿತ್ತವುಳ್ಳ ಶುಭಾಶುಭ ಫಲರೂಪಿ ಕರ್ಮಬಂಧನದಿಂದ ಮುಕ್ತರಾಗುತ್ತಾರೆಯೋ ಅಂತಹವರ ಬಗ್ಗೆ ತಿಳಿಸಲಾಗಿತ್ತು. ಅಂತಹವರು ಮಾತ್ರ ಪರಮಾತ್ಮನನ್ನು ಹೊಂದುವರು ಅನ್ನುವುದು ತಿಳಿಸಲಾಗಿತ್ತು. ಬಹುಶಃ ಮನಸ್ಸಿನಲ್ಲಿ ಒಂದು ಸಂಶಯ ಉಂಟಾಗಬಹುದು. ಏನು? ಓಹೋ, ಭಗವಂತ ಪಕ್ಷಪಾತಿ, ತನಗೆ ಯಾರು ಬೇಕಾಗಿದ್ದಾರೋ ಅವರಿಗೆ ಮಾತ್ರ ಅವನು, ಆ ಭಗವಂತನು ಅನುಗ್ರಹ ಮಾಡುತ್ತಾನೆ, ಬೇರೆಯವರಿಗೆ ಅನುಗ್ರಹ ಮಾಡೋದಿಲ್ಲ ಅಂತ ತಿಳಿದುಕೊಳ್ಳಬಹುದು. ಆದ್ದರಿಂದ ಆ ಸಂಶಯ ನಿವಾರಣೆಗಾಗಿ ಈ ವಿಚಾರ ಏನು? ಸಮೋಹಂ ಸರ್ವಭೂತೇಷು. ನೋಡಪ್ಪ, ನಾನು ಪಕ್ಷಪಾತಿ ಅಲ್ಲ. ಭಗವಂತನ ನಲ್ನುಡಿ, ನಾನು ಪಕ್ಷಪಾತಿ ಅಲ್ಲ. ಯಾರ ಕಡೆಯೂ ಇಲ್ಲ. ಎಲ್ಲರಿಗೂ ಅನುಗ್ರಹ ಮಾಡುತ್ತೆ, ಎಲ್ಲರಿಗೂ ಅನುಗ್ರಹ ಮಾಡ್ತಾನೇ ಇದ್ದೀನಿ. ಆದರೆ ಸ್ವೀಕಾರ ಮಾಡೋದು ಬಿಡೋದು ಅವರವರ ಇಚ್ಛೆ, ಹೌದಲ್ಲ? ಎಲ್ಲರೂ ಕೂಡ ಭಗವಂತನನ್ನು ಆರಾಧಿಸುವುದಿಲ್ಲ, ಧ್ಯಾನ ಮಾಡುವುದಿಲ್ಲ. ಎಲ್ಲರೂ ಆ ಜೀವನದ ಜಂಜಾಟದಲ್ಲಿ ಮುಳುಗಿ, ಆ ಕೌಟುಂಬಿಕ ವರ್ಗದಲ್ಲಾಗಲಿ ಸಾಮಾಜಿಕ ವರ್ಗದಲ್ಲಾಗಲಿ ಮುಳುಗಿ ಹೋಗಿರ್ತಾರೆ. ಅವರಿಗೆ ಭಗವಂತನ ಧ್ಯಾನವಾಗಲಿ ಸಾನ್ನಿಧ್ಯವಾಗಲಿ ಬೇಡವೇ ಬೇಡ, ಹೌದಲ್ಲ? ಯಾರೋ ಕೇಳಿದ್ರು, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಭಗವಂತನ ನೋಡೋದಿಕ್ಕೆ? ಕಣ್ಮುಚ್ಚಿ ಕುಳಿತುಕೊಂಡ್ರೆ ಧ್ಯಾನದಲ್ಲಿ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲವೇ? ಸಾಧ್ಯ ಉಂಟು, ಮಾಡೋ ಹಾಗಿದ್ರೆ ಮಾಡಿ. ಕೆಲವರಿಗೆ ದೇವಸ್ಥಾನಕ್ಕೆ ಹೋಗಿ ಆ ಒಂದು ಗರ್ಭಗುಡಿಯ ಮುಂದೆ ನಿಂತು ದರ್ಶನ ಮಾಡಿದಾಗಲೇ ಒಂದು ತೃಪ್ತಿ. ಮಾಡಿಕೊಳ್ಳಲಿ, ಅದರಿಂದ ಯಾರಿಗೆ ನಷ್ಟ? ಯಾರಿಗಿಲ್ಲ. ಅವರವರ ಮಾರ್ಗ ಅವರವರಿಗೆ. ಯಾರೋ ಒಬ್ರು ಮುರಾರಿ ಬಾಪು, ಒಬ್ಬ ರಾಮಾಯಣದ ಕಥಾಕಾರರು, ಉತ್ತರ ಭಾರತದಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂತಹ ಪುಣ್ಯವಾದಂತಹ ವ್ಯಕ್ತಿ ಮುರಾರಿ ಬಾಪು. ಅವರು ಹಿಂದಿಯಲ್ಲಿ ರಾಮಾಯಣದ ಪ್ರವಚನವನ್ನು ಮಾಡ್ತಾರೆ. ಮುಖ್ಯವಾಗಿ ರಾಮಚರಿತ ಮಾನಸ, ತುಳಸಿದಾಸರ ರಾಮಚರಿತ ಮಾನಸ ಯಾವ ಅವಧಿ ಭಾಷೆಯಲ್ಲಿದೆ ಅದನ್ನು ಹಾಡಿ ನಂತರ ಅದನ್ನು ಸವಿವರವಾಗಿ ವರ್ಣಿಸ್ತಾರೆ ಮುರಾರಿ ಬಾಪು. ಅವರಿಗೆ ಯಾರೋ ಭಕ್ತರು ಪ್ರಶ್ನೆ ಮಾಡಿದ್ರು, ಏನಿದು ದೇವಸ್ಥಾನಕ್ಕೆ ಹೋಗ್ಬೇಕೆ ಅಂತ. ಮುರಾರಿ ಬಾಪು ಹೇಳಿದ್ರು, ಹೌದು, ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಯಾಕೆ? ಆ ಶಕ್ತಿಯ ಗ್ರಹಣೆ ಅಲ್ಲಿ ಸುಲಭ ಆಗುತ್ತೆ. ಆಗುವುದರಿಂದ ಅವರು ದೇವಸ್ಥಾನಕ್ಕೆ ತೆರಳುತ್ತಾರೆ. ಇಲ್ಲ, ನನಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ವಿವರವಾಗಿ ಹೇಳಿ ಎಂದ್ರು ಭಕ್ತರು. ಆಗ ಅವ್ರು ಹೇಳಿದ್ರು, ನೋಡಪ್ಪ, ಗಾಳಿ ಎಲ್ಲ ಕಡೆ ಇದೆ, ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ತಾನೆ ದೇವರು. ನೀವು ನೋಡ್ಬೇಕಷ್ಟೇ, ಆ ನೋಡುವ ಕಣ್ಣುಗಳು ನಿಮ್ಗೆ ಇರಬೇಕು. ಹಾಗೆ ಗಾಳಿ
ವಾಯು ಎಲ್ಲ ಕಡೆ ಇದೆ. ಆದರೆ ಸೆಖೆಯ ಕಾಲದಲ್ಲಿ, ಬೇಸಿಗೆಯ ಕಾಲದಲ್ಲಿ ನಿಮಗೆ ತಂಪಿನ ವಾತಾವರಣ ಬೇಕಾದರೆ ನೀವೇನ್ ಮಾಡಬೇಕು? ಆ ವಾಯು ಇದ್ದರೂ ಕೂಡ ನಿಮ್ಮ ಕಡೆಗೆ ಸ್ವಲ್ಪ ವಾಯು ಹೆಚ್ಚಾಗಿ ಬರಬೇಕು ಅನ್ನುವುದಿದ್ದರೆ ಒಂದೇ ಉಪಾಯ, ಪಂಖದ ಸ್ಥಾಪನೆ. ಹೌದಲ್ಲ? ಪಂಖ ಅಂದ್ರೇನು? ಫ್ಯಾನ್. ಒಂದು ಫ್ಯಾನ್ ಅನ್ನು ಇಟ್ಟುಕೊಂಡು, ಸೀಲಿಂಗ್ ಫ್ಯಾನ್ ಆಗಬಹುದು, ಅಥವಾ ಟೇಬಲ್ ಫ್ಯಾನ್ ಆಗಬಹುದು, ಪೆಡೆಸ್ಟಲ್ ಫ್ಯಾನ್ ಆಗಬಹುದು, ಅಥವಾ ವಾಲ್ ಮೌಂಟೆಡ್ ಫ್ಯಾನ್ ಆಗಬಹುದು. ಯಾವುದೇ ಒಂದು ಫ್ಯಾನ್ ಅನ್ನು ನೀವು ಸ್ವಿಚ್ ಆನ್ ಮಾಡಿ ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳಿ, ನೋಡಿ ಆ ವಾಯು ಅಲ್ಲಿ ಇದ್ದರೂ ಕೂಡ ಇನ್ನೂ ಸ್ವಲ್ಪ ಹೆಚ್ಚಿನ ವೇಗದ ಗತಿಯಲ್ಲಿ ನಿಮ್ಮ ಕಡೆಗೆ ವಾಯು ಬರುವುದಿಲ್ಲವೇನೋ? ಹೌದು. ಹಾಗೆ ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಂತ್ರೋಚ್ಚಾರಣೆಯಿಂದ ಅತ್ಯಂತ ಪವಿತ್ರೀಕರಿಸಲ್ಪಟ್ಟ ಆ ಒಂದು ಸಾನ್ನಿಧ್ಯದಲ್ಲಿ ನಿಂತುಕೊಂಡಾಗ ಒಂದು ರೀತಿಯಾದಂತಹ ಭಾವನೆ, ಶುದ್ಧ ಭಾವನೆ, ಪವಿತ್ರ ಭಾವನೆ ನಿಮಗೆ ಉಂಟಾಗುವುದು. ಆದ್ದರಿಂದಲೇ ದೇವಸ್ಥಾನಕ್ಕೆ ತೆರಳುವುದು ಸೂಕ್ತ. ಕೆಲವರಿಗೆ ಕುಳಿತುಕೊಂಡಲ್ಲೇ ಧ್ಯಾನಸ್ಥರಾಗಿ ಪರಮಾತ್ಮನನ್ನು ಆವಾಹನೆ ಮಾಡಿಕೊಳ್ಳುತ್ತಾರೆ, ಮಾಡಿಕೊಳ್ಳಲಿ. ಹೌದಲ್ಲ? ಯಾರಿಗೆ ಯಾವುದು ಅನುಕೂಲಕರವೋ ಆ ರೀತಿ ಸಾಧನೆಯಿಂದ ಮಾಡಲಿ. ಆಗ ಭಕ್ತರು ಹೇಳಿದ್ರು, ಆಗ್ಲಿ ಮುರಾರಿ ಬಾಪು ಅವರೇ, ನಾನು ದೇವಸ್ಥಾನಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದೆ, ಪುನಃ ಆರಂಭಿಸುತ್ತೇನೆ. ಯಾಕೆ? ನನಗೆ ಧ್ಯಾನ ಮಾಡಿ ಪರಮಾತ್ಮನನ್ನು ಆವಾಹಿಸಿಕೊಳ್ಳಲು ಕಷ್ಟ. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ನಮಸ್ಕಾರಾದಿಗಳನ್ನು ಹಾಕಿದಾಗ ಯಾವುದೋ ಒಂದು ರೀತಿಯಾದಂತಹ ಪವಿತ್ರಾತ್ಮದ ಭಾವನೆ ನನ್ನಲ್ಲಿ ಜಾಗೃತಿಯಾಗುವುದು, ನಾನು ತೆರಳುತ್ತೇನೆ ಅಂತಂದ್ರು ಆ ಭಕ್ತರು. ವಿಚಾರ ಮಾಡಿ, ಪರಮಾತ್ಮನಿಗೆ ಯಾರ ಮೇಲೂ ದ್ವೇಷವೂ ಇಲ್ಲ, ಯಾರು ತುಂಬಾ ಪ್ರಿಯರು ಅನ್ನುವುದೂ ಇಲ್ಲ. ಹೌದಲ್ಲ? ನ ದ್ವೇಷ್ಯೋಸ್ತಿ ನ ಪ್ರಿಯ. ಬಹಳ ಚಂದ ಇದೆ ಈ ವರ್ಣನೆ. ಶಾಂಕರ ಭಾಷ್ಯದ ಮೂಲಕ ಈ ಶ್ಲೋಕದ ಅರ್ಥವನ್ನು ನೋಡೋಣ. 29ನೇ ಶ್ಲೋಕದ ಶಾಂಕರ ಭಾಷ್ಯ. ಇಲ್ಲೊಂದು ಬಹಳ ಚೆನ್ನಾಗಿದೆ. ಆಚಾರ್ಯ ಶಂಕರರು ಒಬ್ಬ ಶಿಷ್ಯನನ್ನು ಸೃಷ್ಟಿಸಿ ಹೇಳ್ತಾ ಇದ್ದಾರೆ. ಆ ಶಿಷ್ಯ ಆಕ್ಷೇಪ ಮಾಡ್ತಾ ಇದ್ದಾನೆ. ಶಂಕರರೇ ಆ ಒಂದು ಉತ್ತರವನ್ನ ದೊರಕಿಸಿಕೊಳ್ಳಲು ತಾವಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನದು ಆಕ್ಷೇಪ ನೋಡಿ. ರಾಗದ್ವೇಷವಾನ್ ತರಿಹಿ ಭಗವಾನ್ ಯತಃ ಭಕ್ತಾನ್ ಅನುಗೃಹಾತಿ ನೇತರಾನ್ ಇತಿ ತತ್ ನ. ಪ್ರಶ್ನೆಗೆ ಉತ್ತರ ಅಲ್ಲೇ ಕೊಟ್ಬಿಡ್ತಾರೆ ಆಚಾರ್ಯ ಶಂಕರ್ ಅವರೇ. ಪ್ರಶ್ನೆಯನ್ನ ಸೃಷ್ಟಿಸ್ಕೊಳ್ತಾರೆ. ಏನದು ಪ್ರಶ್ನೆ? ಓಹೋ, ಹಾಗಾದ್ರೆ ಭಗವಂತನಲ್ಲಿ ರಾಗದ್ವೇಷಗಳಿವೆ ಎಂದಾಯಿತು. ಏಕೆಂದ್ರೆ ಆತನು ಭಕ್ತರಿಗೆ ಅನುಗ್ರಹ ಮಾಡುತ್ತಾನೆಯೇ ಹೊರತು ಮಿಕ್ಕವರಿಗೆ ಮಾಡುವುದಿಲ್ಲ. ಆಗ ಗುರುಗಳು ಹೇಳ್ತಾರೆ, ತತ್ ನ, ಅಲ್ಲ, ಅದು ಹಾಗಲ್ಲ. ಏಕೆಂದ್ರೆ ಸಮಃ ತುಲ್ಯ ಅಹಂ ಸರ್ವಭೂತೇಷು ನಮೇ ದ್ವೇಷ್ಯ ಅಸ್ತಿ ನ ಪ್ರಿಯ ಅಗ್ನಿವತ್ ಅಹಂ. ಇಲ್ಲಿ ಆಚಾರ್ಯ ಶಂಕರರು ಒಂದು ಸುಂದರವಾದ ಉದಾಹರಣೆ ಕೊಡ್ತಾ ಇದ್ದಾರೆ. ಭಗವಂತನನ್ನು ಅಗ್ನಿಗೆ ಹೋಲಿಸ್ತಾರೆ. ಅಗ್ನಿವತ್, ಅಗ್ನಿಯಂತೆ ಭಗವಂತನು. ಅಗ್ನಿವತ್ ಅಹಂ ಏನದು ನಂತರ ನೋಡುವ. ಮೊದಲು ಭಾಷ್ಯವನ್ನು ಸಂಪೂರ್ಣವಾಗಿ ಓದಿ ಬಿಡೋಣ. ಅಗ್ನಿವತ್ ಅಹಂ ದೂರಸ್ಥಾನ ಯಥಾ ಅಗ್ನಿ ಶೀತಂ ನಾಪನಯತಿ ಸಮೀಪಂ ಉಪಸರ್ಪತಾಂ ಅಪನಯತಿ ತಥಾ ಅಹಂ ಭಕ್ತಾನ್ ಅನುಗೃಹಾಮಿ ನೇತರಾನ್. ಯೇ ಭಜಂತಿ ತು ಮಾಂ ಈಶ್ವರಂ ಭಕ್ತ್ಯಾ ಮಯಿ ತೇ ಸ್ವಭಾವತಃ ಏವ ವರ್ತಂತೆ ನ ಮಮ ರಾಗ ನಿಮಿತ್ತಂ ವರ್ತಂತೆ. ತೇಷು ಚ ಅಪಿ ಅಹಂ ಸ್ವಭಾವತಃ ಏವ ವರ್ತೆ ನ ಇತರೇಷು ನ ಏತಾವತಾ ತೇಷು ವೇಷೋ ಮಮ. ನೋಡಿ, ಸಮಹಾತುಲ್ಯಂ ಅಹಂ ಸರ್ವಭೂತೇಷು. ನಾನು ಸರ್ವಭೂತಗಳಲ್ಲಿಯೂ ಸರ್ವ ಜೀವರುಗಳಲ್ಲಿಯೂ ಸಮನಾಗಿರುವೆನು. ಅಂದ್ರೇನು? ಒಂದೇ ಆಗಿರುವೆನು. ಭಾಷ್ಯಾರ್ಥ ನೋಡಿ. ನನಗೆ ಹಗೆಯಾಗಲಿ ಬೇಕಾದವನಾಗಲಿ ಇರುವುದಿಲ್ಲ. ನಾನು ಬೆಂಕಿಯಂತೆ.
ಹೇಗೆ ಬೆಂಕಿಯು ದೂರದಲ್ಲಿರುವವರ ಚಳಿಯನ್ನು ಕಳೆಯದೆ ಇರುವುದೋ, ಹತ್ತಿರಕ್ಕೆ ಬರುತ್ತಿರುವವರ ಚಳಿಯನ್ನು ಹೇಗೆ ಕಳೆಯುವುದೋ ಹಾಗೆ ನಾನು ಭಕ್ತರನ್ನು ಅನುಗ್ರಹಿಸುತ್ತೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಗ್ನಿವತ್ತಹಂ, ಅರ್ಜುನ ನಾನು ಬೆಂಕಿಯಂತೆ. ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟು ನಂತರ ಮುಂದಕ್ಕೆ ಹೋಗೋಣ. ಭಗವಂತನು ಇಲ್ಲಿ ಯಾಕೆ, ಆಚಾರ್ಯ ಶಂಕರರು ಯಾಕೆ ಭಗವಂತನನ್ನು ಇಲ್ಲಿ ಅಗ್ನಿಗೆ ಹೋಲಿಸ್ತಾರೆ? ಅಗ್ನಿಯಂತೆ. ಅಲ್ಲಿ ಆಚಾರ್ಯ ಶಂಕರ ಭಾಷೆಯಲ್ಲಿ ಬರೀತಾರೆ, ಯಾರು ಬೆಂಕಿಯಿಂದ ಬಹಳ ದೂರದಲ್ಲಿರ್ತಾರೋ ಚಳಿಗಾಲದಲ್ಲಿ ಅವರಿಗೆ ಆ ಶಾಖ ತಾಕುವುದೇ ಇಲ್ಲ. ಆ ಚಳಿಯಲ್ಲಿ ಇನ್ನೂ ಕೂಡ ಅವರು ನಡುಕ್ತಾನೆ ಇರ್ತಾರ ಅವರು. ಯಾಕೆ? ಬೆಂಕಿಯಲ್ಲಿದ್ದರೂ ಕೂಡ ಅದರ ಸಾಮೀಪ್ಯದಲ್ಲಿ ಇವರು ಇಲ್ಲ. ಆದ್ದರಿಂದ ಚಳಿಗಾಲದಲ್ಲಿ ಬೆಂಕಿಯ ಹತ್ತಿರ ಇದ್ದರೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಶಾರೀರಿಕ ಹಿತ ಆಗುವುದು, ಹೌದಲ್ಲ? ಇನ್ ಕೆಲವರಂತೂ ಬೆಂಕಿಯನ್ನು ಕಾಯಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ನಾಡಲ್ಲಿದ್ದಾರೆ, ಕಾಡಲ್ಲಿಲ್ಲ. ಆದ್ರಿಂದ ಹೀಟರ್ ಹಾಕೊಂಡ್ಬಿಡ್ತಾರೆ. ಹೀಟರ್ ಅಂತ ಸಿಗುತ್ತೆ, ಅದನ್ನ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಇಡೀ ನಿಮ್ಮ ಕೋಣೆ ಒಂದು ರೀತಿ ಶಾಖಮಯ ಆಗಿಬಿಡುತ್ತೆ. ಯಾಕೆಂದ್ರೆ ಸೌದೆ ತಂದು ಬೆಂಕಿ ಕಾಯಿಸ್ಕೊಂಡು ಆ ರೀತಿಯಾದಂತಹ ವ್ಯವಸ್ಥೆ ಈಗಿನ ಮನೆಗಳಲ್ಲಿ ಇಲ್ಲ. ಹಿಂದಿನ ಮನೆಗಳಲ್ಲಿ ಇತ್ತು. ಆ ಬೆಂಕಿಯನ್ನು ಇಡೋದಕ್ಕೆ ಒಂದು ಜಾಗ ಇತ್ತು, ಅದ್ರ ಮೇಲ್ಗಡೆ ಚಿಮ್ನಿ ಕೂಡ ಹಾಕಿದ್ರು. ಆವಾಗ ಮನೆಯೆಲ್ಲ ಹೊಗೆ ಆಗ್ತಾ ಇರಲಿಲ್ಲ. ಆ ರೀತಿಯಾದ ವ್ಯವಸ್ಥೆ ಇತ್ತು. ಯಾಕೆಂದ್ರೆ ಅವರು ಚಳಿ ಪ್ರದೇಶದಲ್ಲಿದ್ದರು, ಆದ್ರಿಂದ ಆ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆದ್ರೆ ಈಗ ಆಧುನಿಕ ತಂತ್ರಜ್ಞಾನ, ಅವ್ರೇನ್ ಮಾಡ್ತಾರೆ, ಹೀಟರ್ ಹಾಕೊಂಡ್ಬಿಡ್ತಾರೆ. ಆಗ ಅವರು ಕೋಣೆಯೆಲ್ಲ ಪೂರ್ತಿ ಶಾಖಮಯ ಬೆಚ್ಚಗಿರುತ್ತೆ. ಹೊರಗಡೆ ಚಳಿ ಗಡ 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 ನಡುಗ್ತಾ ಇರ್ತಾರೆ, -ಡಿಗ್ರಿ ಹೊಟ್ಟೋಗಿರುತ್ತದು. ಆದ್ರೆ ರೂಮಲ್ಲಿ ಮಾತ್ರ ಬೆಚ್ಚಗಿರ್ತಾರ ಅವರು ಚಳಿಗಾಲದಲ್ಲಿ. ಹಾಗೇ ಚಳಿಯ ವಾತಾವರಣದಲ್ಲಿ ಬೆಂಕಿಯ ಸಾಮೀಪ್ಯಕ್ಕೆ ನಾವು ತೆರಳಿದಾಗ ಹಿತ ಆಗುವುದು. ದೂರದಲ್ಲಿದ್ದರೆ ಇನ್ನೂ ಕೂಡ ಚಳಿಯಲ್ಲಿ ನೊಂದು ಬೆಂದು ಬಡವಾಗಿ ಹೋಗ್ಬೇಕಾಗತ್ತೆ, ಹೌದಲ್ಲ? ಪರಮಾತ್ಮ ಬೆಂಕಿಯನ್ನು ಯಾರು ಹತ್ತಿರಕ್ಕೆ ಬರ್ತಾರೆ ಅವರಿಗೆ ಮಾತ್ರ ಆ ಶಾಖದ ಹಿತ. ವಿಚಾರ ಮಾಡಿ ನೋಡಿ, ಶರೀರ ಯಾವಾಗ್ಲೂ ಆ ತಾಪವನ್ನ ಕಾಪಾಡ್ಕೊಂಡಿರ್ಬೇಕು. ಶರೀರದಲ್ಲಿ ತಾಪ ಹೆಚ್ಚಾದರೂ ಕಷ್ಟ, ಜ್ವರ ಬಂದ್ಬಿಡುತ್ತೆ, ಮಲಗ್ಬಿಡ್ತಾರೆ, ಟೈಫಾಯ್ಡ್ ಇತ್ಯಾದಿ ಕಾಯಿಲೆಗಳು ಬಂದ್ಬಿಡುತ್ತೆ. ಯಾಕೆ? ತಾಪಮಾನ ಹೆಚ್ಚಾಗಿದೆ ಶರೀರದಲ್ಲಿ. ಆದ್ರಿಂದ ಅವರು ಟೆಂಪರೇಚರ್ ಗಮನಿಸ್ತಾರೆ. ಹಿಂದಿನ ಕಾಲದಲ್ಲಿ ವೈದ್ಯರು ಏನ್ ಮಾಡ್ತಾ ಇದ್ರು, ಆ ನಾಲಿಗೆಯಲ್ಲಿ ಶಾಖ ಇರುತ್ತೆ ನೋಡಿ, ಆ ಶಾಖದ ತಾಪವನ್ನ ಅವರು ಅಳತೆ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ರು, ಬಾಯಿ ತೆಗಿಯಪ್ಪ ಅಂತ ಇದ್ರು. ಆ ಥರ್ಮಾಮೀಟರ್ನ ಅವರು ಸ್ಟೆರಿಲೈಸ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತಾ ಇದ್ರು. ಆ ನಂತರ ಬಾಯಿಗೆ ಇಡ್ತಾ ಇದ್ರು, ಆ ಬಾಯಿ ಇಟ್ಕೊಂಡು ಅಂತ. ಹಾಗೆ ಒಂದು ನಿಮಿಷ ಅವ್ರ ಸಮಯ ನೋಡ್ತಾ ಇರ್ತಾರೆ, ಆ ಹೀಟ್ ಎಷ್ಟಿದೆ ಗಮನಿಸೋದಿಕ್ಕೆ. ನಂತರ ಅವರು ಥರ್ಮಾಮೀಟರ್ ಅನ್ನ ಬಾಯಿಂದ ತೆಗಿತಾರೆ. ತೆಗೆದು ನೋಡ್ತಾರೆ, ಮರ್ಕ್ಯೂರಿ ಸ್ವಲ್ಪ ಮೇಲೆ ಬಂದ್ಬಿಟ್ಟಿರುತ್ತೆ. ಓಹೋ ನೋಡಪ್ಪ, ಇವ್ರಿಗೆ 103 ಡಿಗ್ರಿ, 104 ಡಿಗ್ರಿ, 104 ಡಿಗ್ರೀಸ್ ಜ್ವರ ಇದೆ, ಇವನಿಗೆ ವಿಶ್ರಾಂತಿ ಅಗತ್ಯ ಅಂತ ಹೇಳಿ ಔಷಧಿಗಳನ್ನು ಬರೆದುಕೊಟ್ಟು ಮನೆಗೆ ಕಳಿಸ್ತಾ ಇದ್ರು, ಹೌದಲ್ಲ? ಈಗೆಲ್ಲ ಆಧುನಿಕ ತಂತ್ರಜ್ಞಾನ, ಸುಮ್ಮನೆ ಒಂದು ಟೇಪ್ ಇರುತ್ತೆ, ಅದನ್ನ ಹಣೆ ಮೇಲೆ ಮೆತ್ ಬಿಡ್ತಾರೆ, ಅಲ್ಲಿ ಟೆಂಪರೇಚರ್ ರೀಡ್ ಆಗೇ ಬಿಡುತ್ತೆ. ಬಹುಶಃ ನಾವೆಲ್ಲರೂ ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ನೋಡಿರಬಹುದು. ಯಾವ್ದಾದ್ರು ಮೆಟ್ರೋ ಪ್ರವೇಶ ಮಾಡಬೇಕಾದ್ರೆ, ಯಾವುದಾದ್ರು ರೈಲ್ವೆ ಸ್ಟೇಷನ್ ಪ್ರವೇಶ ಮಾಡಬೇಕಾದ್ರೆ, ವಿಮಾನಯಾನಕ್ಕಾಗಿ ಏರ್ಪೋರ್ಟ್ ಪ್ರವೇಶ ಮಾಡಬೇಕಾದ್ರೆ ಅಲ್ಲೊಂದು ಥರ್ಮಾಮೀಟರ್, ನಿಮ್ಮ ಟೆಂಪರೇಚರ್ ರೀಡ್ ಮಾಡೋದಕ್ಕೆ ಒಂದು ಉಪಕರಣವನ್ನು ಇಟ್ಬಿಡ್ತಾ ಇದ್ರು. ನೀವು ಸುಮ್ಮನೆ ಅದನ್ನ ಒಂದೇ ನಿಂತ್ಕೊಂಡ್ರೆ ಸಾಕು, ನಿಮ್ದು ಎಷ್ಟು ಡಿಗ್ರಿ ತೋರಿಸ್ಬಿಡುತ್ತೆ ಅದು, ಹೌದಲ್ಲ? ಆ ತಾಪ ಹೆಚ್ಚಾಗಿದ್ರೆ ನಿಮ್ಮನ್ನು ಒಳಗಡೆ ಬಿಡ್ತಾ ಇರಲಿಲ್ಲ. ಹೋಗಿ ಬಹುಶಃ ನಿಮ್ಗೇನೋ ಶಾರೀರಿಕ ತೊಂದರೆ ಇದೆ, ಬೇರೆಯವ್ರಿಗೂ ಈ ತೊಂದರೆ ಕೊಡಕ್ ಹೋಗ್ಬೇಡಿ, ದಯವಿಟ್ಟು ಶೀಘ್ರವಾಗಿ ವಾಪಸ್ ಹೋಗಿ ಅಂತ ಕಳಿಸ್ಬಿಡ್ತಾ ಇದ್ರು. ಅಂದ್ರೇನು? ಶರೀರದಲ್ಲಿ ತಾಪಮಾನ ಸರಿಯಾಗಿರಬೇಕು, ಹೆಚ್ಚು ಆಗಬಾರದು, ಕಡಿಮೆ ಕೂಡ ಆಗಬಾರದು. ಕಡಿಮೆ ಆದ್ರೂ ಶರೀರಕ್ಕೆ ಬಹಳ ತೊಂದರೆ. ಆದ್ರಿಂದ ಶರೀರ ಸ್ವಸ್ಥವಾಗಿರಬೇಕಾದ್ರೆ ತಾಪಮಾನ ಸರಿಯಾಗಿರಬೇಕು, ಶರೀರದಲ್ಲಿರುವ ಅಗ್ನಿಯನ್ನು ಕಾಪಾಡಿಕೊಳ್ಳಬೇಕು. ಆ ಅಗ್ನಿಯೇ ಪರಮಾತ್ಮ, ಅಗ್ನಿಯೇ ಭಗವಂತ.
ವಿಚಾರ ಮಾಡಿ. ಶರೀರದಲ್ಲಿ ತಾಪ ಇದೆ ನೋಡಿ, ಆ ಬೆಂಕಿ, ಆ ಅಗ್ನಿಯೇ, ಆ ತಾಪವೇ ಭಗವಂತನ ಅಸ್ತಿತ್ವ. ವಿಚಾರ ಮಾಡಿ. ಆದ್ರಿಂದ ಯಾರು ಚಳಿಗಾಲದಲ್ಲಿ ಬೆಂಕಿಯ ಸಾಮೀಪ್ಯಕ್ಕೆ ಹೋಗ್ತಾರೆ ಅವರಿಗೆ ಮಾತ್ರ ಆ ಶಾಖದ ಹಿತ ದೊರಕುವುದು. ಅದೇ ರೀತಿ ಭಗವಂತ ಸರ್ವಾಂತರ್ಯಾಮಿ ಆದರೂ ಕೂಡ ಯಾರು ಭಗವಂತನನ್ನೇ ಭಜಿಸುವರೋ ಪರಮಾತ್ಮ ಅವರಲ್ಲಿ ಇರುವನು. ಯಾಕೆ? ಇವರು ಭಗವಂತನಲ್ಲಿ ಇರುವುದರಿಂದ ಭಗವಂತನೂ ಇವರಲ್ಲಿ ಇರುವನು. ವಿಚಾರ ಮಾಡಿ, ಹೌದಲ್ಲ? ಅದನ್ನೇ ಆ ಶ್ಲೋಕದ ತಾತ್ಪರ್ಯವೇ ಹಾಗೆ ಹೇಳುತ್ತೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತುಮಾಂ ಭಕ್ತ್ಯಾ ಮಯಿತೆ ತೇಷು ಅಪಿ ಅಹಂ ಚ. ನೋಡಿ, ನಾನು ಅವನಲ್ಲಿರ್ತೇನೆ, ಅವನು ನನ್ನಲ್ಲಿರ್ತಾನೆ. ಯಾಕೆ? ಅಷ್ಟು ಒಂದು ಅವಿನಾಭಾವ ಸಂಬಂಧ ಏರ್ಪಾಡಾಗಿರುತ್ತೆ ಈ ಭಕ್ತಿಯ ಪಂಥದಲ್ಲಿ. ಮುಂದೆ ನೋಡೋಣ. ಇನ್ನೊಂದು ಕಥೆ ನೆನಪಾಗ್ತಾ ಇದೆ. ಈ ಅಕ್ಬರ್ ಬೀರ್ಬಲ್ ಕಥೆಗಳಲ್ಲಿ ಬರುತ್ತೆ. ಈ ಬೆಂಕಿ ದೂರ ಇದ್ದಾಗ ಯಾವುದೇ ತಾಪ ನಮಗೆ ತಾಕುವುದಿಲ್ಲ, ಹತ್ತಿರವಿದ್ದಾಗ ಶಾಖದ ಹಿತ ನಮಗೆ ಗೊತ್ತಾಗುತ್ತೆ. ಚಳಿಗಾಲದಲ್ಲಿ ಬಹಳ ಹಿತವಾಗುತ್ತೆ ಅನ್ನೋದು ಇಂದಿನ ವಿಚಾರ. ಇದಕ್ಕೊಂದು ಕಥೆಯನ್ನು ಹೇಳೋಣ. ಈ ಅಕ್ಬರ್ ಬೀರ್ಬಲ್ ಕಥೆಗಳಲ್ಲಿ ಅಕ್ಬರ್ ಯಾವಾಗಲೂ ಯಾವುದಾದ್ರೂ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡೋದು, ಅದರಲ್ಲಿ ಜನರನ್ನು ಸೇರಿಸೋದು, ಗೆದ್ದವರಿಗೆ ಬಹುಮಾನ ಕೊಡೋದು, ಈ ರೀತಿಯಾದಂತಹ ಮನೋರಂಜನೆಗಾಗಿ ಅಕ್ಬರ್ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದ. ಹಾಗೆ ಚಳಿಗಾಲ ಅತ್ಯಂತ -ಡಿಗ್ರಿಯಷ್ಟು ಆ ತಾಪಮಾನ. ಆ ಚಳಿಯಲ್ಲಿ ಅಕ್ಬರ್ ಬೀರ್ಬಲ್ ಇಬ್ರು ನಡೆದುಕೊಂಡು ಹೋಗ್ತಾ ಇರ್ತಾರೆ. ದೇ ವೇರ್ ಸ್ಟ್ರೋಲಿಂಗ್ ಇನ್ ವಿಂಟರ್ ಸೀಸನ್. ಆ ಚಳಿಯಲ್ಲಿ ಹಾಗೆ ಹೋಗ್ಬೇಕಾದ್ರೆ ಅಕ್ಬರ್ ನೋಡ್ತಾನೆ, ಕೊಳದಲ್ಲಿ ಒಂಥರ ಆವಿ ಬರ್ತಾ ಇರತ್ತೆ. ಆವಿ ಅಂತಂದ್ರೇನು? ಚಳಿಗೆ ಆವಿ ತುಂಬಾ ತಣ್ಣಗಾಗೋಗಿರುತ್ತೆ ನೀರು. ಅಕ್ಬರ್ ನೋಡ್ತಾನೆ, ಎಷ್ಟು ತಣ್ಣಗಿದೆ ನೀರಿದು. ಯಾರಾದ್ರೂ ರಾತ್ರಿ ವೇಳೆಯಲ್ಲಿ ಇಂತಹ ಚಳಿಯಲ್ಲಿ ಈ ತಣ್ಣಗಿರುವ ನೀರಿನಲ್ಲಿ ನಿಂತುಕೊಳ್ಳಲು ಸಾಧ್ಯವೇ ಅಂತ ಕೇಳ್ತಾನೆ ಪ್ರಶ್ನೆಯನ್ನು ಬೀರ್ಬಲನಿಗೆ. ಬೀರ್ಬಲ್ ಹೇಳ್ತಾನೆ, ಕೆಲವರಿಗೆ ಆ ದಾರ್ಢ್ಯತೆ ಇದ್ರೆ, ಶಕ್ತಿ ಇದೆ, ಯಾಕಾಗ್ಬಾರ್ದು, ನಿಂತ್ಕೊಳ್ತಾರೆ. ಇಲ್ಲ ಇಲ್ಲ. ಅಕ್ಬರ್ ಹೇಳ್ತಾನೆ, ಸಾಧ್ಯವೇ ಇಲ್ಲ. ಇಂಥ ಚಳಿಯಲ್ಲಿ, ಇಂಥ ಕೊರೆಯುವ ನೀರಲ್ಲಿ ನಿಂತುಕೊಳ್ಳೋದು ಅಂದ್ರೆ ಅರ್ಥ ಏನು? ಅದು ರಾತ್ರಿ ವೇಳೆಯಲ್ಲಿ ಸಾಧ್ಯವೇ ಇಲ್ಲ. ನೋಡೋಣ, ಒಂದು ಪಂಥವನ್ನ, ಸ್ಪರ್ಧೆಯನ್ನು ಏರ್ಪಾಡು ಮಾಡೋಣ. ಯಾರಾದ್ರೂ ನಿಜವಾಗ್ಲೂ ಮಾಡೋ ಹಾಗಿದ್ರೆ ಖಂಡಿತವಾಗ್ಲೂ ಅವರು ಬಹುಮಾನಕ್ಕೆ ಅರ್ಹರು, ಅವರಿಗೆ ಖಂಡಿತವಾಗ್ಲೂ ನಾವು ಪುರಸ್ಕರಿಸಬೇಕು ಅಂತ ಹೇಳಿ ಡಂಗೂರವನ್ನ ಸಾರ್ತಾನೆ ಅಕ್ಬರ್. ಯಾರು ರಾತ್ರಿ ವೇಳೆಯಲ್ಲಿ, ಈ ಚಳಿಗಾಲದಲ್ಲಿ, ಈ ಕೊರೆಯುವ ಚಳಿಯ ನೀರಿನಲ್ಲಿ ಯಾರು ನಿಂತುಕೊಳ್ತಾರೆ ಇಡೀ ರಾತ್ರಿ, ಅವರಿಗೆ ಇಂತಹ ಬಹುಮಾನವನ್ನು ಕೊಡಲಾಗುವುದು ಅಂತ ಹೇಳಿ ಪ್ರಕಟಣೆ ಮಾಡ್ತಾನೆ ಅಕ್ಬರ್. ಅನೇಕರು ಮುಂದೆ ಬರ್ತಾರೆ, ಅಪ್ಪ ಇಂಥ ಚಳಿಯಲ್ಲಿ ಈ ಕೊರೆ ನೀರು ಸಾಧ್ಯ ಇಲ್ಲ. ಆದರೂ ಒಬ್ಬ ಬಡವನಿಗೆ ಹಣದ ಅಪೇಕ್ಷೆ ಇರುತ್ತೆ. ಸ್ವಲ್ಪ ಬಹುಮಾನ ಸಿಕ್ಕರೆ ಏನೋ ತನ್ನ ಜೀವನದ ಯಾಪನೆಗೆ ಸಹಾಯವಾಗಬಹುದು ಅಂತ ಹೇಳಿ ಆ ಕಡುಬಡುವ ಅಷ್ಟು ಚಳಿಯಲ್ಲೂ ಕೂಡ ಆ ಕೊರೆಯುವ ನೀರಿನಲ್ಲಿ ನಿಂತ್ಕೊಳ್ತೇನೆ ಅಂತ ಆಸ್ಥಾನಕ್ಕೆ ಬರ್ತಾನೆ. ರಾಜ ಹೇಳ್ತಾನೆ, ಅವನು ಯಾರು ಹೆಸರು ಬರೆದುಕೊಳ್ಳಿ, ಅವನ ಮನೆಯಲ್ಲಿದೆಲ್ಲ ಗುರ್ತು ಮಾಡ್ಕೊಳ್ಳಿ, ಕೋತ್ವಾಲರಿಗೆ ಹೇಳಿ, ನೋಡಿ ಯಾವ ರಾತ್ರಿ ಅವನು ನಿಲ್ಲಬೇಕು ಅನ್ನೋದನ್ನ ನಿಶ್ಚಯ ಮಾಡಿ ಗುರ್ತು ಮಾಡ್ಕೊಳ್ಳಿ. ಆವತ್ತು ಅವನು ನಿಂತಿರುವಾಗ ಇಬ್ಬರು ಸಿಪಾಯಿಗಳು ಅವನನ್ನು ಗಮನಿಸಿ, ಅವನು ಇಡೀ ರಾತ್ರಿ ನಿಂತಿದ್ದೇ ಆದರೆ ಅವನನ್ನು ಬೆಳಗಿನ ವೇಳೆಯಲ್ಲಿ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಎಲ್ಲರ ಸಮ್ಮುಖದಲ್ಲಿ ಅವನಿಗೆ ಪುರಸ್ಕಾರವನ್ನು, ಬಹುಮಾನವನ್ನು ಕೊಡಲಾಗುವುದು ಅಂತ ಹೇಳಿ ಅಕ್ಬರ್ ಕಳಿಸ್ಕೊಡ್ತಾನೆ ಆ ಕಡುಬಡವನನ್ನು. ಸರಿ, ಯಾವ ರಾತ್ರಿ ಅಂತ ಹೇಳಿ ನಿಗದಿ ಆಗತ್ತೆ. ಆ ರಾತ್ರಿ ನೀರಿನಲ್ಲಿ ನಿಂತ್ಕೊಂಡಿರ್ತಾನವ. ಇಡೀ ರಾತ್ರಿ ನಿಂತ್ಕೊಳ್ತಾನೆ, ಶ್ರದ್ಧೆಯಿಂದ ನಿಂತ್ಕೊಳ್ತಾನೆ. ಯಾಕೆ? ಅವನಿಗೆ ಆ ಬಡತನ, ಆ ಹಣದ ಅಪೇಕ್ಷೆ ಇದ್ದೇ ಇರುತ್ತೆ. ನಿಂತ್ಕೊಳ್ತಾನೆ, ಕಷ್ಟಪಟ್ಟಾದ್ರೂ ನಿಂತ್ಕೊಳ್ತಾನೆ. ಸಿಪಾಯಿಗಳು ಕೂಡ ಅವನನ್ನು ಗಮನಿಸ್ತಾ ಇರ್ತಾರೆ.
ಆಯಿತು, ಸಂಪೂರ್ಣ ರಾತ್ರಿ ಆಯಿತು. ಬೆಳಗ್ಗೆ ಎದ್ದು ಬರ್ತಾನೆ. ನಿಗದಿಯಾದ ಸಮಯದಲ್ಲಿ ಆಸ್ಥಾನವನ್ನು ತಲುಪಿ ರಾಜನ ಮುಂದೆ ನಿಂತ್ಕೊಳ್ತಾನೆ. ಆ ಸೇವಕರು, ಆ ಭಟರು ಯಾರು ನಿಂತಿದ್ರು, ಸಿಪಾಯಿಗಳು ಕಾವಲಿಗೆ, ಅವರು ಬಂದು ವರದಿಯನ್ನು ಕೊಡ್ತಾರೆ. ಜಹಾಂಪನ, ಇವನು ಇಡೀ ರಾತ್ರಿ ನೀರಿನಲ್ಲಿ ನಿಂತ್ಕೊಂಡಿದ್ದ, ಇವನು ಸ್ಪರ್ಧೆಯಲ್ಲಿ ಗೆದ್ದಿದ್ದಾನೆ. ಸರಿ, ಬಹುಮಾನ ಇನ್ನೇನು ಕೊಡಬೇಕು ಅವನಿಗೆ ಅನ್ನುವಷ್ಟರಲ್ಲಿ ಕೆಲವರು ಆಕ್ಷೇಪವನ್ನ ಎತ್ತುತ್ತಾರೆ. ಜಹಾಂಪನ, ಸ್ವಲ್ಪ ನಿಲ್ಲಿ, ಅವನು ಹೇಗೆ ನಿಂತ್ಕೊಂಡ ಕೇಳೇ ಬಿಡೋಣ. ಅಲ್ಲಪ್ಪ, ಇಡೀ ರಾತ್ರಿ ಆ ಕೊರೆಯುವ ಚಳಿಯಲ್ಲಿ ಅಂತಹ ತಣ್ಣಗಿರುವ ನೀರಿನಲ್ಲಿ ಹೇಗಪ್ಪ ನಿಂತ್ಕೊಂಡೆ? ಇಲ್ಲ, ಮೊದಲು ಬಹಳ ಕಷ್ಟವಾಯಿತು. ನಿಂತ್ಕೊಂಡಾಗ ಸ್ವಲ್ಪ ಹಾಗೆ ರೂಢಿ ಆಯಿತು. ಹಾಗೆ ಎದುರುಗಡೆ ಆ ಅರಮನೆಯ ಬೆಳಕಿನ ಶಾಖವನ್ನು ಗಮನಿಸ್ತಾ ಇದ್ದೆ. ಆ ಬೆಳಕಿನ ಒಂದು ಪ್ರಭಾವದಿಂದ ನಾನು ಹಾಗೆ ನಿಂತ್ಕೊಂಡಿದ್ದೆ ನೀರಿನಲ್ಲಿ ಕಂಠದವರೆಗೆ. ನಂತರ ಎದ್ದು ಬಂದೆ. ಜಹಾಂಪನ, ಇವನ ಬಹುಮಾನಕ್ಕೆ ಅರ್ಹನಲ್ಲ. ಇವನೇ ಹೇಳ್ಕೊಂಡಿದ್ದಾನೆ, ಅರಮನೆಯ ಶಾಖವನ್ನ ಗಮನಿಸ್ತಾ ಇದ್ದೆ ಅಂತ ಹೇಳಿ ಅವನೇ ಹೇಳ್ಕೊಂಡಿದ್ದಾನೆ. ಆದ್ರಿಂದ ಇವನು ಬಹುಮಾನಕ್ಕೆ ಅರ್ಹನಲ್ಲ. ಇವನಿಗೆ ಶಾಖ ತಾಕಿದೆ, ಆದ್ರಿಂದ ಇವನು ಚಳಿಯಲ್ಲಿ ನಿಂತುಕೊಳ್ಳಲು ಸಾಧ್ಯವಾಯಿತು. ಆದ್ರಿಂದ ಇವನು ಸ್ಪರ್ಧೆಯಲ್ಲಿ ಗೆದ್ದಿಲ್ಲ ಅಂದರು ಆಸ್ಥಾನಿಕರು. ಅಕ್ಬರ್ ಹೇಳ್ದ, ಓಹೋ ಹೌದಾ, ನೋಡಪ್ಪ, ನೀನು ಸ್ಪರ್ಧೆಯಲ್ಲಿ ಸೋತಿದ್ದಿ, ಹಾಗಾಗಿ ನಿನಗೆ ಬಹುಮಾನ ಸಿಗೋದಿಲ್ಲ ಅಂತ ಹೇಳಿ. ಇವನು ಪಾಪ ಅಷ್ಟು ಚಳಿಯಲ್ಲಿ ನಿಂತಿದ್ದರೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಬೀರ್ಬಲ್ ಹತ್ರ ಹೋಗ್ತಾನೆ. ಬೀರ್ಬಲ್, ನೋಡಿ, ನನಗೆ ಹೀಗೆ ಅನ್ಯಾಯ ಆಯಿತು, ಏನ್ ಮಾಡಿ? ಬೀರ್ಬಲ್ ಹೇಳ್ತಾನೆ, ಯೋಚನೆ ಮಾಡಬೇಡ, ಇದಕ್ಕೆ ತಕ್ಕ ಸಮಯದಲ್ಲಿ ವ್ಯವಸ್ಥೆ ಮಾಡ್ತೇನೆ, ನಿನಗೆ ಬಹುಮಾನ ಸಿಗುವ ಹಾಗೆ ಮಾಡ್ತೇನೆ. ಒಂದು ದಿವಸ ಬೀರ್ಬಲ್ ಅಕ್ಬರ್ ಮತ್ತು ಯಾರ್ಯಾರು ಆಕ್ಷೇಪ ಮಾಡಿದಾರಲ್ಲ ಆ ಆಸ್ಥಾನಿಕರನ್ನೆಲ್ಲ ಔತಣಕ್ಕೆ ಕರೀತಾರೆ. ಔತಣಕ್ಕೆ ಕರೆದಾಗ ನಿಗದಿ ಆದ ಸಮಯದಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಔತಣಕ್ಕಾಗಿ ಕಾಯ್ತಾ ಇರ್ತಾರೆ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 1 ತಾಸಾಯ್ತು. ಏನು ಅಡಿಗೆ ಯಾವುದು ಬರ್ತಾನೆ ಇಲ್ಲ, ಬಡಿಸ್ತಾನೆ ಇಲ್ಲ. ಅಕ್ಬರ್ ಹೇಳ್ತಾನೆ, ಏ ಬೀರ್ಬಲ್, ಎಲ್ಲರಿಗೂ ಹೊಟ್ಟೆ ಬಹಳ ಹಸಿತಾ ಇದೆ, ಹಸಿವು ತಾಪ ಏರ್ತಾ ಇದೆ, ಆದಷ್ಟು ಶೀಘ್ರವಾಗಿ ನಮಗೆ ಬಡಿಸು. ಬೀರ್ಬಲ್ ಹೇಳ್ತಾನೆ, ಇಲ್ಲ, ಇಟ್ಟಿದ್ದೇನೆ ಅಕ್ಕಿ, ಆದ್ರೆ ಯಾಕೋ ಅಕ್ಕಿ ಅನ್ನವೇ ಆಗ್ತಾ ಇಲ್ಲ, ಬೇಯ್ತಾನೆ ಇಲ್ಲ. ಯಾಕೆ ಬೇಯ್ತಾ ಇಲ್ಲ? ಸರಿಯಾಗಿ ಬೆಂಕಿ ಶಾಖ ಕೊಟ್ಟಿಲ್ವೇನ ಅದಕ್ಕೆ? ಇಲ್ಲ, ಕೊಟ್ಟಿದ್ದೀನಿ, ಆದ್ರೂ ಯಾಕೋ ಆಗ್ತಾನೆ ಇಲ್ಲ. ಹೌದಾ, ಅದು ಎಲ್ಲಿದೆ ತೋರಿಸು ನೋಡೋಣ, ಹೇಗ್ ಕಟ್ಟಿದ್ದೀ, ಯಾಕೆ ಅಕ್ಕಿ ಅನ್ನ ಆಗ್ತಾ ಇಲ್ಲ ನೋಡೋಣ. ಎಲ್ಲರೂ ಬಂದ್ರು. ಬೀರ್ಬಲ್ ಏನು ಮಾಡಿದ್ದಾನೆ, ಬೇಕಂತಲೇ ಆ ಅಕ್ಕಿ ಇರುವ ಪಾತ್ರೆಯನ್ನು, ಮಣ್ಣಿನ ಪಾತ್ರೆಯನ್ನು ಮೇಲೆ ಕಟ್ಟಿದ್ದಾನೆ. ಎಲ್ಲಿ? ಮರದ ಮೇಲೆ ಕಟ್ಟಿದ್ದಾನೆ. ಕೆಳಗಡೆ ಸುಮಾರು ಒಂದು 30 ಮೀಟರ್ ಅಂತರ ಇರಬಹುದೋ ಏನೋ. ಅವನು ಕಟ್ಟಿದ್ದಕ್ಕೂ ಹಾಗೂ ಕೆಳಗಡೆ ಇರುವ ಸೌದೆ ಬೆಂಕಿಗೂ 30 ಮೀಟರ್ ಅಂತರ. ಈ ಶಾಖ ಅಲ್ಲಿ ತಾಕತ್ತೇನು? ಇಲ್ಲ, ಅದು ಬೆಂಕಿ ಇಟ್ಟಿದ್ದೀನಿ ಇಲ್ಲಿ, ಅಲ್ಲಿ ಮೇಲ್ಗಡೆ ತಾಕಬೇಕು, ಯಾಕೋ ಅಕ್ಕಿ ಅನ್ನನೇ ಆಗ್ತಾ ಇಲ್ಲ. ಅಲ್ಲಿ ನೋಡಿ, ಒಬ್ಬ ಹುಡುಗನ ಮೇಲೆ ಕೂರಿಸಿದ್ದೀನಿ ನಾನು ಮೇಲೆ, ಅವ್ನು ನೋಡ್ತಾ ಇದ್ದಾನೆ, ಅನ್ನ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಸ್ಥಾನಿಕರು ಹಾಗೂ ಅಕ್ಬರನಿಗೆ ಸಿಟ್ಟು ಬರುತ್ತೆ. ಮೂರ್ಖ, ಎಲ್ಲಾದ್ರೂ ಅನ್ನ ಆಗಕ್ಕೆ ಸಾಧ್ಯ ಏನದು? ಬೆಂಕಿ ಇಲ್ಲಿಟ್ಟು ಅಲ್ಲಿ ಅಕ್ಕಿ ಇಟ್ರೆ ಆಗತ್ತೇನು? ತಾಕಿಸಬೇಕು, ಬೆಂಕಿ ಪಾತ್ರೆಗೆ ತಾಕಿಸಬೇಕು. ಬೀರ್ಬಲ್ ಹೇಳ್ತಾನೆ, ಇಲ್ಲ ಇಲ್ಲ, ಸಾಧ್ಯತೆ ಉಂಟು, ಶಾಖ ತಾಕತ್ ಅಲ್ಲಿಗೆ ಅಂತ. ಸಾಧ್ಯ ಇಲ್ಲ, ನೀನು ಬೇಗ ಅಡಿಗೆ ಮಾಡ್ತೀಯೋ ಇಲ್ಲ ಹೋಗ್ಲು ಅಂತಾನೆ ಅಕ್ಬರ್. ಆಗ ಬೀರ್ಬಲ್ ನಸುನಕ್ಕು ಹೇಳ್ತಾನೆ, ಜಂಪನ, ಕೆಲವು ದಿನಗಳ ಹಿಂದೆ ಆ ಬಡವ ಕೇವಲ ಅರಮನೆಯ ಬೆಳಕಿನ ಶಾಖವನ್ನ ನೋಡ್ತಾ ಇದ್ದೆ ಅಂದ ಅಷ್ಟೇ. ಅವನೇನು ಶಾಖವನ್ನ ಅವನಿಗೇನು ತಾಕ್ತಾ ಇರಲಿಲ್ಲ. ಅವನು ನೋಡ್ತಾ ಇದ್ದೆ ಅನ್ನೋಷ್ಟು ಅಂದದ್ದಕ್ಕೆ ಮಾತ್ರ ತಾವು ಅವನಿಗೆ ಬಹುಮಾನವೇ ಕೊಡ್ಲಿಲ್ಲ. ಅವನು ಶಾಖವನ್ನು ಹೇಗೆ ಸ್ವೀಕಾರ ಮಾಡ್ತಾ ಇದ್ದ ನೋಡಿ. ಅವನೇನಾದ್ರೂ ಶಾಖ ಸ್ವೀಕಾರ ಮಾಡ್ತಾ ಇದ್ರೆ ಹಾಗಾದ್ರೆ ಈ ಬೆಂಕಿ ಕೂಡ ಅಲ್ಲಿ ಪಾತ್ರೆಗೆ ತಾಕಿ ಅಕ್ಕಿ ಅನ್ನವಾಗ್ಬೇಕಾಗಿತ್ತು. ಅಕ್ಬರ್ನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಓ ಆಯ್ತಪ್ಪ, ಸರಿ ಸರಿ, ಅವನ್ ಕರ್ಸೋ, ಅವನ್ಗೆ ಏನ್ ಕೊಡ್ಬೇಕು ಪುರಸ್ಕಾರವನ್ನು ಮಾಡೋಣ. ಮೊದಲು ಹೊಟ್ಟೆ ಹಸಿತಾ ಇದೆಪ್ಪ, ಇಲ್ಲ ಇಲ್ಲ, ಆಗ್ಲೇ ಅಡಿಗೆ ಸಿದ್ಧವಾಗಿದೆ, ಬೇಕಂತಲೇ ಕಾಯಿಸಿದ್ದು, ಇದನ್ನು ತೋರಿಸುವುದಕ್ಕಾಗಿ ಅಷ್ಟೇ, ದಯವಿಟ್ಟು ಕ್ಷಮಿಸಿ, ಎಲ್ಲರೂ ಬನ್ನಿ ಅಂತ ಹೇಳಿ ಆಸ್ಥಾನಿಕರಿಗೆ
ಅಕ್ಬರನಿಗೆ ಔತಣವನ್ನು ಬಡಿಸಿದ ಬೀರ್ಬಲ್ ಇನ್ನು ಕೆಲವೇ ದಿನಗಳಲ್ಲಿ ಅವನನ್ನು ಕೂಡ ಕರೆಸಿ ಅವನಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ನ್ಯಾಯವನ್ನು ಒದಗಿಸಿದ ಬುದ್ಧಿವಂತ ಬೀರ್ಬಲ್. ವಿಚಾರ ಮಾಡಿ, ಯಾಕೆ ಕಥೆ ಹೇಳಿದ್ದು? ಶಾಖ ಹತ್ತಿರವಿದ್ದಾಗ ಮಾತ್ರ ಸಿಗುವುದು ನಮಗೆ, ದೂರವಿದ್ದಾಗ ಅಲ್ಲ. ಆದ್ರಿಂದ ಭಗವಂತ ಅಗ್ನಿಯಂತೆ ಆ ಚಳಿಗಾಲದಲ್ಲಿ ಆ ಭಗವಂತನ ಅಗ್ನಿಯ ಸಾಮೀಪ್ಯ ದೊರಕಿದಾಗ ಎಷ್ಟು ಹಿತವಾಗತ್ತಲ್ಲ ಈ ಶರೀರಕ್ಕೆ. ಹಾಗೆ ಭಗವಂತನ ಹತ್ತಿರಕ್ಕೆ ಯಾರು ಹೋಗಲು ಸಾಧ್ಯವೋ ಅವರಿಗೆ ಮಾತ್ರ ಅನುಗ್ರಹ. ಸುಮ್ಮನೆ ಯಾರು ಭಜನೆ ಮಾಡದೆ, ಕೀರ್ತನೆ ಮಾಡದೆ, ಜಪ ಮಾಡದೆ, ನಾನು ಕೂಡ ದೇವ್ರು ನಂಬ್ತೀನಿ, ನಾನು ದೇವ್ರು ನೋಡಿದ್ದೀನಿ ಅಂತಂದ್ರೆ ಅದೆಲ್ಲ ಪೊಳ್ಳು ವಿಚಾರ, ಅದೆಲ್ಲ ಕೇವಲ ಢಂಬಾಚಾರ. ಭಕ್ತಿಯಿಂದ ಭಗವಂತನನ್ನು ಕರೆಸಿದಾಗ ಭಗವಂತನು ಅವರಲ್ಲಿ ಇರುವನು. ಹಾ, ಭಕ್ತರನ್ನು ಅನುಗ್ರಹಿಸುತ್ತೇನೆ, ಮಿಕ್ಕವರನ್ನು ಅನುಗ್ರಹಿಸುವುದಿಲ್ಲ. ಯಾರಾದರೂ ಈಶ್ವರನಾದ ನನ್ನನ್ನು ಭಕ್ತಿಯಿಂದ ಭಜಿಸುವರೋ ಅವರು ಸ್ವಭಾವದಿಂದಲೇ ನನ್ನಲ್ಲಿ ಇರುತ್ತಾರೆ. ಅವರಲ್ಲಿ ನಾನು ಸ್ವಭಾವದಿಂದಲೇ ಇರುವೆನು, ಮಿಕ್ಕವರಲ್ಲಿ ಇರುವುದಿಲ್ಲ. ಇಷ್ಟು ಮಾತ್ರದಿಂದ ಅವರಲ್ಲಿ ನನಗೆ ಯಾವ ದ್ವೇಷವೂ ಇರುವುದಿಲ್ಲ. ನೋಡಿ, ಭಗವಂತನನ್ನು ಭಜಿಸದೇ ಇದ್ದರೆ ಭಗವಂತನು ಕುಪಿತಗೊಳ್ಳುತ್ತಾನೆ, ಕೋಪಗೊಳ್ಳುತ್ತಾನೆ, ಕ್ರೋಧಾವೇಶಿತನಾಗ್ತಾನೆ. ಏನ್ ಭಗವಂತ ಹಾಗೆ ಎಲ್ಲೂ ಹೇಳಲೇ ಇಲ್ಲ, ನನ್ನನ್ನು ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು, ಇಲ್ಲದಿದ್ರೆ ನಿಮಗೆ ಶಾಪ ಕೊಡ್ತೀನಿ. ಎಲ್ಲರೂ ಹೇಳಲಿಲ್ಲ. ನಿಮ್ಮ ನಿಮ್ಮ ಭಕ್ತಿ, ನಿಮ್ಮ ನಿಮ್ಮ ಅನುಕೂಲ ಮಾಡಿಕೊಳ್ಳಿ, ಆದರೆ ಭಗವಂತನನ್ನು ಧ್ಯಾನಿಸಿ. ಯಾರು ಹಾಗೆ ಮಾಡುವುದಿಲ್ಲ ಅವರಿಗೆ ಭಗವಂತನ ಅನುಗ್ರಹವಿರುವುದಿಲ್ಲ. ಆದರೆ ಭಗವಂತ ಅವರನ್ನೇನು ದ್ವೇಷ ಮಾಡೋದಿಲ್ಲ. ಹೇಗೆ ನೋಡಿ, ಮುಂದಿನ ಶ್ಲೋಕದಲ್ಲಿ ಆ ಭಕ್ತಿಯ ಹೆಚ್ಚುಗಾರಿಕೆಯನ್ನು ತಿಳಿಸಲಾಗಿದೆ. 30ನೇ ಶ್ಲೋಕ 2 ಬಾರಿ ಪಾರಾಯಣ ಮಾಡೋಣ ಒಟ್ಟಿ. ಶ್ರೀ ಭಗವಾನುವಾಚ. 30ನೇ ಶ್ಲೋಕ 2 ಬಾರಿ ಹೇಳೋಣ. ಅಪಿ ಚೇತ್ ಸುದುರಾಚಾರಃ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಃ. ಅಪಿ ಚೇತ್ ಸುದುರಾಚಾರಃ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಃ. ದುರಾಚಾರಿ ಆಗಿದ್ದರೂ ದೃಢ ನಿಶ್ಚಯ ಮತ್ತು ಅನನ್ಯ ಭಾವದಿಂದ ಮಾಡಿದ ಭಗವತ್ ಭಜನೆಯಿಂದ ಆ ಭಕ್ತನ ಉದ್ಧಾರವಾಗುವುದು. ನೋಡಿ ಪದಚ್ಛೇದ. ಅಪಿ ಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಗ್ ಸಾಧು ಏವ ಸಹ ಮಂತವ್ಯಃ ಸಮ್ಯಕ್ ವ್ಯವಸಿತಃ ಹಿ ಸಹ. ಅನ್ವಯಾರ್ಥ: ಭಕ್ತಿಯ ಪರಾಕಾಷ್ಠೆ, ಭಕ್ತಿಯ ಪ್ರಭಾವ, ಭಕ್ತಿಯ ಮಹಿಮೆಯನ್ನು ನೋಡಿ. ಚೇತ್ ಒಂದು ವೇಳೆ ಯಾರಾದರೂ ಸುದುರಾಚಾರ ಅತಿಶಯ ದುರಾಚಾರಿಯಾದರೂ ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ಮಾಂ ಭಜತೆ ನನ್ನನ್ನು ಭಜಿಸುತ್ತಾನಾದರೆ ಸಹ ಸಾಧು ಏವ ಮಂತವ್ಯ ಅವನನ್ನು ಸಾಧು ಎಂದೇ ತಿಳಿಯಬೇಕು. ಹಿ ಏಕೆಂದರೆ ಸಹ ಸಮ್ಯಕ್ ವ್ಯವಸಿತಃ ಏಕೆಂದರೆ ಅವನು ಯಥಾರ್ಥವಾಗಿ ನಿಶ್ಚಯವುಳ್ಳವನಾಗಿದ್ದಾನೆ. ಅರ್ಥಾತ್ ಪರಮೇಶ್ವರನ ಭಜನೆಗೆ ಸಮಾನವಾದುದು ಬೇರಾವುದೂ ಇಲ್ಲವೆಂದು ಅವನು ಚೆನ್ನಾಗಿ ನಿಶ್ಚಯಿಸಿಕೊಂಡಿರುತ್ತಾನೆ. ತಾತ್ಪರ್ಯ ನೋಡಿ. ಅತಿಶಯ ದುರಾಚಾರಿಯಾಗಿದ್ದರೂ ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನು ಭಜಿಸಿದರೆ ಅವನನ್ನು ಸಾಧುವೆಂದೇ ತಿಳಿಯಬೇಕು. ಏಕೆಂದರೆ ಅವನು ಯಥಾರ್ಥ ನಿಶ್ಚಯಿಯಾಗಿದ್ದಾನೆ. ಅರ್ಥಾತ್ ಪರಮೇಶ್ವರನ ಭಜನೆಗೆ ಸಮಾನವಾದುದು ಬೇರೇನೂ ಇಲ್ಲವೆಂದು ಚೆನ್ನಾಗಿ ನಿಶ್ಚಯಿಸಿರುವನು. ನೋಡಿ ಎಷ್ಟು ಚೆನ್ನಾಗಿದೆ. ಸುದುರಾಚಾರಿ, ದುರಾಚಾರಿ ಮಾತ್ರ ಅಲ್ಲ, ಸುದುರಾಚಾರಿ. ಅದನ್ನ ಮೊದಲನೇ ಪದ ಆಚಾರಿ, ದುರಾಚಾರಿ.
ಸುಧುರಾಚಾರಿ. ನೋಡಿ ಎಷ್ಟು ಉಪಸರ್ಗಗಳನ್ನು ಸೇರಿಸಲಾಗಿದೆ. ಆಚಾರಿ, ಆಚರಿಸುವವನು ಎನ್ನುವ ಪದಕ್ಕೆ. ಅವನು ಎಂತಹವನೇ ಆಗಿರಲಿ, ಅತ್ಯಂತ ಕೆಟ್ಟವನೇ ಆಗಿರಲಿ, ಆದರೂ ಕೂಡ ಅವನು ಭಕ್ತಿಯಿಂದ, ಹೇ ದೇವ, ಹೇ ಪ್ರಭೋ, ನನ್ನನ್ನು ಕ್ಷಮಿಸು, ಅಜ್ಞಾನದಿಂದ ನಾನು ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೇನೆ, ಆ ಸಮಯ ಸಂದರ್ಭದಲ್ಲಿ ನಾನು ವಿವೇಕವನ್ನು ಕಳೆದುಕೊಂಡಿದ್ದೆ, ಅವಿವೇಕಿಯಾಗಿ ವರ್ತಿಸಿಬಿಟ್ಟೆ, ಹೇ ಭಗವನ್ ನನ್ನನ್ನು ಕ್ಷಮಿಸು. ಇಷ್ಟು ಹೇಳಿದರೆ ಸಾಕು, ಆ ಸುಧುರಾಚಾರಿ ಪರಿವರ್ತಿತನಾಗ್ಬಿಡುತ್ತೆ. He becomes a transformed person once he obliges and seeks forgiveness from God. ನೋಡಿ, ಯಾರೇ ತಪ್ಪು ಮಾಡಲಿ ಜಗತ್ತಿನಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಂಡರೆ, ಯಾರೇ ಆಗಲಿ ಅವರನ್ನು ಕ್ಷಮಿಸಬೇಕು. ಯಾಕೆ? ಕೇಳ್ಕೊಂಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ, ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾರೆ, ಪಶ್ಚಾತ್ತಾಪದಿಂದ ಬಳಲ್ತಾ ಇದ್ದಾರೆ. ಅಂತಹ ಬಳಲಿಕೆ ಅವರನ್ನು ಸದಾಚಾರಿಯನ್ನಾಗಿ ಮಾಡುತ್ತೆ. ದುರಾಚಾರಿಯಾಗಿದ್ದವ ಸದಾಚಾರಿಯಾಗಿ ಬಿಡ್ತಾನೆ. ಆದ್ದರಿಂದ ಅವನು ಎಷ್ಟೇ ಕೆಟ್ಟವನಾಗಿದ್ದರೂ ಅವನು ಪರಿವರ್ತಿತನಾಗಬಲ್ಲ. ನೋಡಿ, ಅಪಿಚೇತ್ ಸುದುರಾಚಾರಿ, ಅವನ ಅತ್ಯಂತ ಕೆಟ್ಟವನಾಗಿದ್ದರೂ ಕೂಡ ಅವನು ಪರಿವರ್ತಿತನಾಗಬಲ್ಲ. ನೋಡೋಣ ಭಾಷ್ಯವನ್ನು. ಅತ್ಯಂತ ಸಂಕ್ಷಿಪ್ತವಾಗಿದೆ. ಭಾಷ್ಯವನ್ನು ನೋಡಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಅಪಿಚೇತ್ ಯದ್ಯಪಿ ಸುದುರಾಚಾರ ಸುಷ್ಠು ದುರಾಚಾರ ಅತೀವ ಕುತ್ಸಿತಾಚಾರೋಪಿ ಭಜತೆ ಮಾಮ ಅನನ್ಯಭಾಕ್ ಅನನ್ಯಭಕ್ತಿ ಸನ್ ಸಾಧುರೇವ ಸಮ್ಯಕ್ ವೃತ್ತಃ ಏವ ಸಹ ಮಂತವ್ಯಃ ಜ್ಞಾತವ್ಯಃ ಸಮ್ಯಕ್ ಯಥಾವತ್ ವ್ಯವಸಿತಃ ಹಿ ಸಹ ಯಸ್ಮಾತ್ ಸಾಧು ನಿಶ್ಚಯಃ ಸಹ. ಅಪಿಚೇತ್ ಯದ್ಯಪಿ, ಹೀಗಿದ್ದರೂ, ಸುದುರಾಚಾರನು ಬಹಳವಾಗಿ ದುರಾಚಾರ ಉಳ್ಳವನು, ಅತ್ಯಂತವಾಗಿ ನಿಂದಿತವಾದ ಆಚಾರ ಉಳ್ಳವನಾದರೂ ನನ್ನನ್ನು ಅನನ್ಯ ಭಾಜನನಾಗಿ ಅನನ್ಯ ಭಕ್ತಿಯಿಂದ ಕೂಡಿದವನಾಗಿ ಭಜಿಸುತ್ತಾನಾದರೆ ಅವನು ಸಾಧುವೆಂದೇ, ಸರಿಯಾದ ನಡತೆಯವನೆಂದೇ ತಿಳಿಯತಕ್ಕವನು, ಅರಿತುಕೊಳ್ಳುವುದಕ್ಕೆ ತಕ್ಕವನು. ಏಕೆಂದರೆ ಅವನು ಸರಿಯಾಗಿ ಎಂದರೆ ಹೇಗೆ ಮಾಡಬೇಕೋ ಹಾಗೆ ವ್ಯವಸಾಯವನ್ನು ಮಾಡಿರುತ್ತಾನೆ. ಅವನು ಸರಿಯಾದ ನಿಶ್ಚಯವನ್ನು ಮಾಡಿಕೊಂಡಿರುತ್ತಾನಷ್ಟೇ. ಹೀಗೆ ಹೇಳಬೇಕಾದ್ರೆ ಯಾವ ರೀತಿ ಅವನು ಪರಿವರ್ತಿತನಾಗ್ತಾನೆ ಅನ್ನುವುದು ಕುತೂಹಲಕರವಾದಂತಹ ಸಂಗತಿ. ಆ ಕುತೂಹಲಮಯವಾದಂತಹ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ವರ್ಣಿಸಲಾಗಿದೆ. ಅದನ್ನು ನಾವು ಮುಂದಿನ ವಾರ ಭೇಟಿಯಾದಾಗ ವಿಚಾರ ಮಾಡೋಣ. ಸಮಯ ಮೀರಿದೆ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.